ಎಲ್ರಿಗೂ ನಮಸ್ಕಾರ. ಟ್ರಾವೆಲ್ ಓರೀಸ್ಗೆ ಮತ್ತೆ ಸ್ವಾಗತ. ಈ ಸಾರಿ ನಿಮಗೆ ನಾವು ಕಾಶಿ ಯಾತ್ರೆಯನ್ನು ಮಾಡಿಸ್ತೀವಿ. ಈ ವಿಡಿಯೋನಲ್ಲಿ ನೀವು ಕಾಶಿ ಯಾತ್ರೆಯನ್ನು 2025 ಯಾವ ರೀತಿ ಮಾಡಬೇಕು, ಪ್ರೊಸೆಸ್ ಏನು, ಸ್ಪೆಷಲ್ ದರ್ಶನ ಹಾಗೂ ಅಭಿಷೇಕ ಏನಾದರೂ ಮಾಡಿಸೋದು ಅಥವಾ ಏನೇನು ಫೆಸಿಲಿಟಿ ಇದೆ ಕಾಶಿ ವಿಶ್ವನಾಥ ದೇವಸ್ಥಾನ ವೆಬ್ಸೈಟಲ್ಲಿ ಅನ್ನೋದನ್ನು ಈ ವಿಡಿಯೋನಲ್ಲಿ ನೀವು ನೋಡ್ತೀರಾ. ಈ ಒಂದು ಟ್ರಿಪ್ ತುಂಬಾ ನಮಗೆ ಸ್ಪೆಷಲ್, ಯಾಕಂದರೆ ನಾವು ಟೋಟಲ್ 27 ಜನನ ಕರ್ಕೊಂಡು ಹೋಗಿದ್ದೀವಿ. ಅಂದರೆ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮ್ಲಿನ ನಾವು ಕರ್ಕೊಂಡು ಹೋಗಿದ್ದೀವಿ. ಸೊ 1 ವರ್ಷದ ಮಗುವಿಂದ ಹಿಡ್ಕೊಂಡು 75 ವರ್ಷದ ನಮ್ಮ ತಾತ ಬಂದಿದ್ದರು. ಸೊ ತುಂಬಾ ಅಮೇಝಿಂಗ್ ಟ್ರಿಪ್ ಇತ್ತಿದು. ಇದ್ರ ಬಗ್ಗೆ ಮಾತಾಡೋಣ ಈ ವಿಡಿಯೋನಲ್ಲಿ, ನೀವು ನೋಡ್ತೀರಾ. ಗೂಗಲಲ್ಲಿ ನೀವು ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಹೊಡೆದಾಗ ಈ ವೆಬ್ಸೈಟ್ ಫಸ್ಟ್ ಬರುತ್ತೆ. ಈ ವೆಬ್ಸೈಟಲ್ಲಿ ನೀವು ಯೂಸರಲ್ಲಿ ಹೋಗಿ ಲಾಗಿನ್ ಅಂತ ಮಾಡಿ ಅದನ್ನು ನೀವು ನಿಮ್ಮ ಇಮೇಲ್ ಐ ಡಿಯಿಂದ ಲಾಗಿನ್ ಆಗ್ಬೋದು, ಇಲ್ಲ ಅಂದರೆ ನಿಮ್ಮ ಮೊಬೈಲಿಂದ ಕೂಡ ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ನೀವು ಈ ಟಿಕೆಟ್ ಬುಕ್ಕಿಂಗ್ ಅಂತ ಸೆಕ್ಷನಲ್ಲಿ ಹೋದಾಗ ನಿಮಗೆ ಕಂಪ್ಲೀಟ್ ಆರತಿ, ಇವಾಗ ನಾವು ಮಂಗಳಾರತಿಯನ್ನು ಬುಕ್ ಮಾಡಿದ್ವಿ. ಬೆಳಗಿನ ಜಾವ 3 ಗಂಟೆಗೆ ಅದು ಸ್ಟಾರ್ಟ್ ಆಗುತ್ತೆ. ಕೇವಲ 60 ಜನಗಳಿಗೆ ಮಾತ್ರ ಆ ಒಂದು ವ್ಯವಸ್ಥೆ ಇರುತ್ತೆ. ಅದಲ್ಲದೆ ಬೇರೆ ಆರತಿಗಳಲ್ಲಿ ನೀವು ಈಸಿಯಾಗಿ ಬಾಬನ ದರ್ಶನ ಮಾಡ್ಬೋದು. ಇದೇ ರೀತಿ ಅಭಿಷೇಕ ಹಾಗೂ ಸುಗಮ ದರ್ಶನ ಅಂದರೆ VIP ಟಿಕೆಟ್. ಆಮೇಲೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ನೋಡ್ಬೋದು. ಪೂಜೆ ಮಾಡೋದಾಗಲಿ ಪೂಜೆ ಮಾಡ್ಬೋದು. ಆಮೇಲೆ ಅನ್ನದಾನ ಏನಾದರೂ ಮಾಡೋದಾಗಿದ್ದಲ್ಲಿ ಅನ್ನದಾನ ಸಹ ನೀವು ಇಲ್ಲಿಂದ ಆನ್ಲೈನ್ ಮಾಡಿ ಬುಕ್ ಮಾಡಿ ಕಾಶಿ ಯಾತ್ರೆಯನ್ನು ಶುರು ಮಾಡ್ಬೋದು. ಎಷ್ಟು ಜನನ ಕರ್ಕೊಂಡು ವಾರಾಣಸಿ ಹೋಗ್ತಾ ಇರೋದು ಇಲ್ಲಿ ನೋಡಿ. 1 ವರ್ಷದ ಮಗುವಿಂದ ಹಿಡ್ಕೊಂಡು 75 ವರ್ಷದ ವಯಸ್ಸವರಿದ್ದಾರೆ. ಜೈ ಭೋಲೆನಾಥ್. ಎಲ್ಲರಿಗೂ ನಮಸ್ಕಾರ. ಟ್ರಾವೆಲ್ ಓರೀಸ್ಗೆ ಮತ್ತೆ ಸ್ವಾಗತ. ನಾವೀಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2ನಲ್ಲಿದ್ದೀವಿ. ಆ್ಯಂಡ್ ನಾವು ಇಷ್ಟು ದಿನ ಹೇಳ್ದಂಗೆ ಇವತ್ತು ವಿಶೇಷವಾಗಿರೋ ಟ್ರಿಪ್ ಮಾಡ್ತಾ ಇದ್ದೀವಿ. ವಾರಣಾಸಿಗೆ 27 ಜನ ಒಟ್ಟಿಗೆ ಹೊರಟಿರೋದು. 1 ವರ್ಷದ ಮಗುವಿಂದ ಹಿಡ್ಕೊಂಡು 75 ವರ್ಷದ ವೃದ್ಧರು ಈ ಟ್ರಿಪ್ಪಲ್ಲಿದ್ದಾರೆ. ಓಕೆ, ಸೊ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇದರಲ್ಲಿ ಸುಮಾರು 20 ಜನಕ್ಕಿಂತ ಹೆಚ್ಚು ಜನಕ್ಕೆ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ವಾರಣಾಸಿಗೆ ಫ್ಲೈಟ್ ಮಾಡಿರೋದು ತುಂಬಾ ಖುಷಿಯಾದ ವಿಷಯ. ಸೊ ನಾವೆಲ್ಲ ಈಗ ಟರ್ಮಿನಲ್ 2ನಲ್ಲಿ ಬಂದಿದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಂದಿದ್ದೀವಿ. ಸೊ ಸ್ವಲ್ಪ ಡಿಲೇ ಆಗಿದೆ ಫ್ಲೈಟ್, ಕಾಯ್ತಾ ಇದ್ದೀವಿ. ಸೊ ನಮ್ಮ ಇಡೀ ವಿಡಿಯೋ ನೋಡಿ ನಮ್ಮ ವಾರಣಾಸಿಯಲ್ಲಿ ಮತ್ತು ಅಯೋಧ್ಯೆಯಲ್ಲಿ ಏನೆಲ್ಲ ನೋಡ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ. ಹರ್ ಹರ್ ಮಹಾದೇವ್. ಇದು ನಮ್ಮ ಇಡೀ ತಂಡ. ಎಲ್ಲರೂ ಕಾಶಿಗೆ ಹೋಗೋಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀವಿ. ಇಲ್ಲಿ ನೋಡಿ, 1 ವರ್ಷದ ಮಗು ಜೊತೆ ಪಯಣ, ಚಾನ್ವಿ ಎಲ್ಲರೂ ಹೋಗ್ತಾ ಇದ್ದಾರೆ. ಸತ್ಯ ತಾತ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗನ್ನಿಸ್ತು ಏರ್ಪೋರ್ಟು? ನಾನು ಫಸ್ಟ್ ಇದೆ ಅಮ್ಮ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಓಕೆ, ಬರ್ತಾ ಇರೋದು ನೈಟ್ ಹತ್ತಾ ಇರೋದು ಇದೆ ಫಸ್ಟ್. ಸೂಪರ್. ಕಾಶಿಗೆ ಹೋಗ್ತಿರೋದು ಫಸ್ಟ್ ಟೈಮ್? ಸೆಕೆಂಡ್ ಟೈಮ್. ನಮಸ್ಕಾರ, ನಾನು ಸುಬ್ರಾಮ್ ಅಂತೇಳಿ. ನಾವು ಹೊಸದಾಗಿ ಇವಾಗ ಇದಕ್ಕೆ ಹೋಗ್ತಾ ಇದ್ವಿ, ನಮಗೆ ಕಾಶಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ನಮಗೆ ಯಾರ್ದು ಗೈಡೆನ್ಸ್ ಇರಲಿಲ್ಲ. ನಮ್ಮ ತಮ್ಮನ ತಮ್ಮ ಅಂತೇಳಿ ಪ್ರಹ್ಲಾದ, ಅವನಿಗೆ ಒಬ್ಬ ಹಿರಿ ಮಗಳಿದ್ದೆ. ಅವಳ ಹೆಸರು ಬಂದು ಚಂದ್ರ ಅಂತ. ಅವಳೇನು ಮಾಡಿದ್ಲು, ನಮಗೆ ಒಂಥರ ಪ್ರಪೋಸಲ್ ಕೊಟ್ಟು ಹೆಂಗೆ ಬರೋಣ ಹೋಗೋಣ ಅಂತ. ಆಯ್ತಮ್ಮ ಅಂತೇಳಿ ಹೇಳಿ. ಆಮೇಲೆ ಏನು ಮಾಡಿದ್ಲು, ಅವಳೆಲ್ಲ ಬುಕ್ ಮಾಡಿಬಿಟ್ಟು ಕರ್ಕೊಂಡು ಬಂದು ನಮಗೆ ಕಾಶಿಗೆ ದರ್ಶನಕ್ಕೆ ಇನ್ನು ಕೆಂಪೇಗೌಡ ಏರ್ಪೋರ್ಟಲ್ಲಿ ಇದ್ದೀವಿ. ಓಕೆ, ಇನ್ನು ನಮಗೆ ಹಾಫ್ ಆನ್ ಅವರ್ ಅಂದ್ಕೊಂಡು 1.5 ಅವರ್ ಡಿಲೇ ಆಗ್ತದೆ. ಏರ್ಪೋರ್ಟ್ ಎಲ್ಲ ಹೆಂಗೆ ಅನಿಸ್ತು? ಕೆಂಪೇಗೌಡ ಏರ್ಪೋರ್ಟ್ ನೋಡಿದ್ರಾ ಫಸ್ಟ್ ಟೈಮ್? ಒಳ್ಳೊಳ್ಳೆ ಇದೆಲ್ಲ ಇದೆ, ಜನ ಚೆನ್ನಾಗಿ ಕಾಣಿಸ್ತಾರೆ. ಕಲರ್ ಜನಗಳು ಕಾಣಿಸ್ತಾರೆ. ಕಲರ್ ಇದು ಐಟಮ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಭಾಳ ಚೆನ್ನಾಗಿದೆ. ಇದೇ ಥರ ಇನ್ನು ಮುಂದಕ್ಕೆ ಅವರ ಸಹಕಾರದಿಂದ ಇನ್ನು ಮುಂದೆ ನಾವು ವಿದೇಶ ಪ್ರವಾಸ ಆಗಲಿ, ಇಲ್ಲ ಇನ್ನೂ ವಿದೇಶ ಪ್ರವಾಸ ಅಂಡಮಾನ್ ನಿಕೋಬಾರ್ ಆಗಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೂಪರ್ ಸೂಪರ್. ಅಪ್ಪ ದೊಡ್ಡಮ್ಮ ಇವರು ನಮ್ಮ ಯಂಗೆಸ್ಟ್ ಪರ್ಸನ್ ಇನ್ ದಿ ಫ್ಲೈಟ್. ಸೊ ಇವರಿಂದನೇ ಶುರು ಆಗೋದು. ಮಿಸ್ಟರ್ ತರುಣ್ ರಾಘವೇಂದ್ರ ಅವರು, 1 ವರ್ಷದ ಬೇಬಿ. ಹೆಂಗಿದೆ ಮೇಡಮ್ ಎಕ್ಸ್ಪೀರಿಯನ್ಸು? ಸೂಪರ್.
ಮಗನ ಕರ್ಕೊಂಬರಕ್ಕೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿದ್ರು ಮೇಡಮ್. ಸೊ ಇಲ್ಲಿ ಫೀಡಿಂಗ್ ರೂಮ್ಸ್ ಎಲ್ಲ ಪ್ರತಿಯೊಂದು ಫೆಸಿಲಿಟಿ ಇರುತ್ತೆ. ಸೊ ವಿ ಕ್ಯಾನ್ ಗೆಟ್ ಆಲ್ ದಿ ಸ್ಮಾಲ್ ಬೇಬೀಸ್, ನೋ ಪ್ರಾಬ್ಲಮ್. ಹಾಂ ಹೇಳಿ ಅಮ್ಮಕ್ಕ, ಏನನ್ನಿಸ್ತು? ಎಲ್ಲೋಗ್ತಿದ್ದೀರಾ ಟ್ರಿಪ್ಪು? ಸೂಪರ್. ನಾವು ಹರಿಹರ ಯಾತ್ರೆಗೆ ಹೊರಟಿದ್ದೀವಿ ಎಲ್ಲರೂ. ಫಸ್ಟ್ ಟೈಮ್ ಚಂದು ಮತ್ತು ಸುನಿಲ್ ಅವರ ಇನ್ಸ್ಟ್ರಕ್ಷನ್ಸಲ್ಲಿ. ಕರೆಕ್ಟಾ? ಸೂಪರ್. ತುಂಬ ಚೆನ್ನಾಗಿದೆ. ಇನ್ನೂ ಫ್ಲೈಟ್ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಏರ್ಪೋರ್ಟ್ ಎಲ್ಲ ಹೆಂಗೆ ಅನಿಸ್ತು? ಹತ್ತೋದಕ್ಕೆ. ಏರ್ಪೋರ್ಟ್ ಎಲ್ಲ ಹೆಂಗೆ ಅನಿಸ್ತು? ಏರ್ಪೋರ್ಟ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ, ಕೂಲ್ ಆಗಿದೆ. ಎಲ್ಲಿ ನೋಡಿದ್ರು ಬರೀ ವುಡನ್ ಇದು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ನಮ್ಮ ಸೆಲೆಬ್ರಿಟಿ ಪಾತು ಪರಮಾತ್ಮ ಸರ್ ಅವರು ಇದ್ದಾರೆ ಇಲ್ಲಿ. ಸೊ ಏನು ಸರ್, ಹೇಗೆ ಅನಿಸ್ತಿದೆ? ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಫಸ್ಟ್ ಟೈಮ್ ಪೇರೆಂಟ್ಸ್ ಜೊತೆ ಫ್ಲೈಟಲ್ಲಿ ಬರ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ಸುನೀಲ್ ಆ್ಯಂಡ್ ಚಂದನ ಫಾರ್ ದಿಸ್. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಆಲ್ಮೋಸ್ಟ್ 27 ಪೀಪಲ್ ಹೋಗ್ತಾ ಇದ್ದೀವಿ ಒಂದೇ ಫ್ಲೈಟಲ್ಲಿ. ಆಲ್ಮೋಸ್ಟ್ 15% ಆಕ್ಯುಪೆನ್ಸಿ ನಮ್ಮದೇ ಇರುತ್ತೆ ಇಡೀ ಫ್ಲೈಟಲ್ಲಿ. ಸೊ ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನೋಡ್ಬೇಕು ಹೆಂಗೆ ಹೋಗುತ್ತೆ. ಬರುತ್ತೆಲ್ಲ ಹಾಂ ಫ್ಲೈಟ್ಸ್ ಬರುತ್ತೆ ಇಲ್ಲಿ. ಹಾಂ ಏನಾದ್ರು ಮಾತಾಡ್ಬೇಕು ನೀವು. ಕಾಶಿ ಫಸ್ಟ್ ಟೈಮಾ ತಾತ? ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಕಾಶಿಗೆ? ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ? ಬೆಲ್ಟ್ ಕೂಡ ಬಿಚ್ಚಿದ್ರು. ಮತ್ತೆ ನೀವು ಈ ತರ ದೊಡ್ಡ ಹೊಟ್ಟೆ ಇದ್ರೆ ಏನೋ ಇಟ್ಕೊಂಡಿದ್ರ ಹೊಟ್ಟೆಯಲ್ಲಿ ಅಂತ ಅವರು. ವೆಲ್ಕಮ್ ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ವಾರಣಾಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇವಾಗ ಬಂದಿದ್ದೀವಿ. ಇಲ್ಲಿಂದ 1 ಅವರ್ ಹೋಗೋಕ್ಕೆ. ವಾರಣಾಸಿಯಲ್ಲಿ ನಾವು ಸದರ್ನ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲನ್ನು ನಾವು ಬುಕ್ ಮಾಡಿದ್ವಿ. ಇದು ಭಾವನ ಗುಡಿಯಿಂದ ಕೇವಲ 800 ಮೀಟರ್ ಮಾತ್ರ ಇತ್ತು. ಇದು ನೋಡ್ಬೋದು ಓಲ್ಡೆಸ್ಟ್ ಸಿಟಿ ಆಫ್ ದ ವರ್ಲ್ಡ್. ನಾವು ಮಧ್ಯಾಹ್ನ ಆಲ್ಮೋಸ್ಟ್ 2:30 ಆಗಿತ್ತು ಹೋಟೆಲ್ಗೆ ಬಂದು ಚೆಕ್ ಇನ್ ಮಾಡಿದಾಗ. ಸೊ ಫಸ್ಟ್ ನಾವು ಗಂಗೆಯ ಒಂದು ದರ್ಶನ ಪಡ್ಕೊಂಡು ಗಂಗೆಯ ಆರತಿಯನ್ನು ಎಂಟೈರ್ ಫ್ಯಾಮಿಲಿ ಜೊತೆ ನೋಡೋಣ ಅಂತ ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಒಳ್ಳೆಯ ಜಾಗ ಸಿಕ್ತು ನಮಗೆ. ಆರತಿ ಆಗುವ ಜಾಗ ಹತ್ರನೇ ನಾವು ನಿಂತ್ಕೊಂಡಿದ್ದೀವಿ. ಇದು ನೀವು ನೋಡ್ತಾ ಇರೋದು ಗಂಗೆಯ ಆರತಿ. ಇದು ಡೈಲಿ ಸಂಜೆ ದಶಾಶ್ವಮೇಧ ಘಾಟಲ್ಲಿ ಆಗುವಂಥ ಒಂದು ಪೂಜೆ. ಗಂಗೆಯ ಆರತಿಯನ್ನು ನೋಡಿಕೊಂಡು ಇವಾಗ ನಾವು ಕಾಶಿಯ ಕೋತ್ವಾಲ್ ಕಾಲಭೈರವನ ದರ್ಶನ ಮಾಡ್ಕೋಬೇಕು. ಇವಾಗ ಕಾಲಭೈರವ ಇಲ್ಲಿಯ ಕೋತ್ವಾಲ್ ಇವರ ಒಂದು ಅಪ್ರೂವಲ್ ತೊಗೊಂಡೆ ನಾವು ಬಾಬನ ಮೀಟ್ ಆಗಬೇಕು. ಕಾಲಭೈರವ ಇಲ್ಲಿಯ ಕೋತ್ವಾಲು. ಸೊ ನಾವು ಕಾಶಿ ವಿಶ್ವನಾಥನ ದರ್ಶನ ತಗೋಬೇಕು ಅಂದರೆ ಈ ಕಾಲಭೈರವನ ಒಂದು ಅಪ್ರೂವಲ್ ಅಥವಾ ಇವ್ರಿಗೆ ಬಂದು ನಮ್ಮ
ಅಟೆಂಡೆನ್ಸ್ ಹಾಕಿ ನಾವು ಅವ್ರಿಗೆ ಒಂದು ನಮನ ಸಲ್ಲಿಸ್ಬಿಟ್ಟೇ ಕಾಶಿ ವಿಶ್ವನಾಥನ ದರ್ಶನ ತಗೋಬೇಕು. ಸೊ ಇವರು ಅಫಿಷಿಯಲ್ ಬಾಬಾನ ಒಂದು ಪೊಲೀಸ್ ಅವ್ರದ್ದು ಪರ್ಸ್ನಲ್ ಗಾರ್ಡ್, ಅವ್ರದ್ದು ಒಂದು ದರ್ಶನ ತೊಗೊಂಡು ನಾಳೆ ಬಾಬಾನ ದರ್ಶನ ತೊಗೊತೀವಿ. ತುಂಬ ಒಳ್ಳೆಯ ದರ್ಶನ ಆಯಿತು, ತುಂಬ ಶೀಘ್ರದಲ್ಲಿ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಜೈ ಕಾಲಭೈರವ, ಜೈ ಕಾಲ. ಬೆಳಗಿನ ಮುಂಜಾನೆಯೇ ನಾವು ಮಂಗಲಾರತಿಯ ದರ್ಶನ ಬೆಳಗಿನ ಜಾವ 3 ಗಂಟೆಗೆ, 2:30ಯಿಂದ 3 ಗಂಟೆಗೆ ಆಗುತ್ತೆ. ಅದು ಕೇವಲ 60 ಜನಕ್ಕೆ ಮಾತ್ರ ಈ ಒಂದು ಟಿಕೆಟನ್ನು ಹಂಚಲಾಗುತ್ತೆ. ಸೊ ನಮ್ಮ ಅದೃಷ್ಟ ಹಾಗೂ ಬಾಬನ ಒಂದು ಆಶೀರ್ವಾದದಿಂದ ನಮಗೆ ಆ ಒಂದು ದರ್ಶನ ಆಯಿತು. ಸ್ಪರ್ಶ ದರ್ಶನ ಆಗುತ್ತೆ. ಬಾಬನ ನೀವು ಮುಟ್ಟಿ ನಿಮ್ಮ ಪ್ರೇಯರ್ಸ್ನ ಸಲ್ಲಿಸ್ಬೋದು. ಇವಾಗ ನಾವು ಗಂಗೆಯ ಒಂದು ರೌಂಡ್ ಹೊಡಿತಾ ಇದ್ದೀವಿ. ವಾರಣಾಸಿಯಲ್ಲಿ ಟೋಟಲ್ 84 ಘಾಟ್ಗಳಿದೆ. ಇಲ್ಲಿ ನೋಡಿ ಕರ್ನಾಟಕ ಘಾಟ್, ನಮ್ಮದು ಒಂದು ಘಾಟ್ ಇದೆ ಇಲ್ಲಿ. ಅದ್ರ ಪಕ್ಕಕ್ಕೆ ಇರೋದು ಸತ್ಯ ಹರಿಶ್ಚಂದ್ರನ ಘಾಟ್. ರಾಜ ಸತ್ಯ ಹರಿಶ್ಚಂದ್ರನ ಒಂದು ಕತೆ ನಮಗೆಲ್ಲ ಗೊತ್ತು. ಅವರ ಒಂದು ಘಾಟ್ ಇದು. ಇಲ್ಲಿ ಮೋಕ್ಷದ ಒಂದು ದಾರಿ, ಮೋಕ್ಷಕ್ಕೆ ಬರುವ ಅಂತಿಮ ಯಾತ್ರೆಗೆ ಇಲ್ಲೆಲ್ಲ ಹಸಿಘಾಟು ಇದು. ಇಲ್ಲಿ ನೋಡಿ ಮಲ್ಟಿ ಯೂಸ್ಡ್ ಬ್ರಿಡ್ಜು. ಕೆಳಗಡೆ ಟ್ರೈನು, ಮೇಲ್ಗಡೆ ಬಸ್ಸು, ಕಾರು ಹೋಗುವಂಥ ಮಲ್ಟಿ ಯೂಸ್ಡ್ ಬ್ರಿಡ್ಜ್. ನಮೋ ಘಾಟ್ ಇದು. ಇದು ದೊಡ್ಡ ಕೈ ಇರೋದು ಶಿವಂದು, ಅಲ್ಲಿ ಹಿಂದೆ 3 ಇರೋದು ಶಿವ, ಪಾರ್ವತಿ, ಕಾರ್ತಿಕೇಯ. ಇದು ಒಂದು ಪಾರ್ಕ್ ಆಗಿ ಮಾಡಿರುವಂಥ ಘಾಟ್. ಈ ರೀತಿ ನಮ್ಮ ವಾರಣಾಸಿ ಯಾತ್ರೆ ಇನ್ನೊಂದು ಗಂಗೆಯ ಒಂದು ಆರತಿಯ ಜೊತೆಗೆ ಮುಕ್ತಾಯವಾಗುತ್ತೆ. ಈ ಟೈಮಲ್ಲಿ ನಾವು ಎಲ್ಲರ ಜೊತೆ ಬೋಟಲ್ಲಿ ಕೂತ್ಕೊಂಡು, ಅದೇ ಬೋಟಲ್ಲಿ ನಾವು ಸುತ್ತಿ ಬಂದು ಬರುವಂಥ ಬೋಟಲ್ಲಿ ಸನ್ಸೆಟ್ ಹಾಗೂ ಮತ್ತೆ ಗಂಗೆಯ ಒಂದು ದರ್ಶನವನ್ನು ಪಡ್ಕೊಂಡು, ಗಂಗೆಯ ಒಂದು ಆರತಿಯನ್ನು ನೋಡಿಕೊಂಡು ಈ ಕಾಶಿ ಅಥವಾ ವಾರಣಾಸಿಯ ಒಂದು ಟ್ರಿಪ್ಪನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತೀವಿ. ಮುಂದಿನ ವಿಡಿಯೋನಲ್ಲಿ ನೀವು ರಾಮಲಲ್ಲನ ಒಂದು ಅಯೋಧ್ಯ ಮಂದಿರವನ್ನು ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡ್ತೀರ. ಆರತಿ ಶುರುವಾಗಿದೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿರುವಂಥ. ನೋಡಿದ್ರಲ್ಲ ಕಾಶಿ ವಿಶ್ವನಾಥನ ದರ್ಶನ ಹಾಗೂ ಫ್ಯಾಮಿಲಿ ಜೊತೆ ಯಾವ ರೀತಿ ನಾವು ಬಾಬಾನ ದರ್ಶನ ಮಾಡಿದ್ವಿ ಅಂತ. ಸೊ ಇದೇ ರೀತಿ ನೀವೇನಾದರೂ ಕಾಶಿ ಯಾತ್ರೆಯನ್ನು ಪ್ಲ್ಯಾನ್ ಮಾಡಿದಾಗ ನಮ್ಮ ಕಡೆಯಿಂದ ಏನಾದರೂ ಮಾಹಿತಿ ಅಥವಾ ಹೆಲ್ಪ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ನಿಮ್ಗೇನಾದರೂ ಗ್ರೂಪನ್ನು ಕರ್ಕೊಂಡು ಹೋಗಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹರ ಹರ್ ಮಹಾದೇವ್.